ದಿನದಿಂದ ದಿನಕ್ಕೆ ನಮ್ಮ ರಾಘುಗೆ ಕೋಪ ಬರಿಸಿ ಅವನಿಂದ ಬಯಸಿಕೊಳ್ಳುತ್ತಿದ್ದಳು ನಮ್ಮ ಹಾರು. ಒಂಥರ ಹೆಡವಟ್ ರಾಣಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಕಿತಾಪತಿ ಮಾಡಿ ರಾಘು ಕೈಲಿ ತಗ್ಲಾಕೊಂತಿದ್ಲು. ರೀ ಮಿಸ್ ಹಾರು. ಹೇಳಿ ಸರ್. ನಾನು ಹೇಳಿದ್ದೇನ್ರಿ ಮಾಡಿದ್ರಿ? ಯಾವ ವಿಷಯ ಸರ್? ರೀ, ಡ್ರೆಸ್ಸಸ್ನ ರೆಡಿ ಮಾಡಿ ಅಂತ ಹೇಳಿದ್ನಲ್ಲ, ಆ ವಿಷಯ ಕಣ್ರಿ. ಸರ್, ಅದು ರೆಡಿ ಆಗ್ತಾ ಇದೆ. ಸರಿ ಆರಾಧನಾ, ನನಗೆ ಸ್ಯಾಂಪಲ್ ತಂದು ಕೊಡಿ. ನಾನು ಒಂದ್ಸಲ ಚೆಕ್ ಮಾಡಿ ನೋಡಬೇಕು. ಇಲ್ಲ ಅಂದರೆ ಅಭಿಗೆ ಹೇಳಿ, ಅವನು ನೋಡ್ಕೊತಾನೆ. ಸರಿ ಸರ್, ಕಂಪ್ಲೀಟ್ ರೆಡಿ ಆದಮೇಲೆ ತರ್ತೀನಿ. ಆಮೇಲೆ ಒಂದ್ಸಲ ನೀವು ನೋಡಿ ಚೆಕ್ ಮಾಡಿ. ಎಲ್ಲ ಸರಿಯಾಗಿದೆ ಅಂದರೆ ಮೆಟೀರಿಯಲ್ಸ್ನ ಕಳಿಸಬಹುದು. ಎಲ್ಲರೂ ಊಟಕ್ಕೆ ಕುಳಿತಿದ್ದ ಸಮಯದಲ್ಲಿ ಸಂತೋಷ್ ಅವರು ಮಾತನ್ನು ಶುರು ಮಾಡಿದರು. ರಾಘು, ಹೇಗೂ ನೀನು ಲೈಫಲ್ಲಿ ಸೆಟಲ್ ಆಗ್ತಾ ಇದೆಯಾ? ಆಫೀಸ್ ಜವಾಬ್ದಾರಿನೂ ತಗೊಂಡಿದ್ದೀಯಾ? ನಿನ್ನ ತಂಗಿ ಮದುವೆ ಜವಾಬ್ದಾರಿನೂ ನೀನೇ ತಗೊತೀನಿ ಅಂತಿದ್ದೀಯಾ? ನನಗೂ ಅಭಿಗೆ ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಭಾರ ಕಮ್ಮಿ ಆಯಿತು ಅನ್ನೋ. ಇನ್ನೇನಿದ್ರು ನಿಮ್ಗಳ ಮದುವೆ ಮಾಡಿ ನೀವು ಸಂತೋಷವಾಗಿರೋದನ್ನು ಕಣ್ತುಂಬ ನೋಡಿ ಶಿವ ಶಿವ ಅಂತ ಕಣ್ಮುಚ್ಕೊಂಡ್ರೆ ಸಾಕು ಅನಿಸುತ್ತಿದೆ ನನಗೂ ನಿಮ್ಮ ಅಮ್ಮನಿಗೂ. ಅಪ್ಪ, ಏನು ಮಾತು ಅಂತ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಹಂಗಲ್ಲ ರಾಘು, ಅದು ಹೋಗಲಿ ಬಿಡು. ಈಗ ವಿಷಯಕ್ಕೆ ಬರ್ತೀನಿ. ನಿನ್ನ ಮದುವೆ ಮಾಡೋಣ ಅಂತ ರಾಘು, ಇದಕ್ಕೆ ನೀನೇನು ಹೇಳ್ತೀಯಪ್ಪ ಎಂದಾಗ ಮನೆಯವರಿಗೆಲ್ಲ ಸಂತಸವಾದರೆ ರಾಘು, ಅಭಿ, ಅಂಜು ತಿನ್ನುತ್ತಿದ್ದ ಅನ್ನವನ್ನು ಬಿಟ್ಟು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಳ್ಳುತ್ತಿದ್ದರು. ನಂತರ ರಾಘವನ್ನೇ ಸಮಾಧಾನಗೊಂಡು, ಅಬ್ಬಾ, ಇಷ್ಟು ಬೇಗ ಯಾಕಪ್ಪ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಅಂಜು ಮದುವೆ ಆಗಲಿ, ಆಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಪ್ಲೀಸ್ ಮಾ. ಸರಿ ರಾಘು, ನೀನು ಹೇಳೋದೇನೋ ಚೆನ್ನಾಗಿದೆ, ಆದರೆ ಅವರಿಗೆ ಯಾಕೆ ಇಷ್ಟು ಬೇಗ ಮದುವೆ? ಇನ್ನು 1-2 ವರ್ಷ ಹಾಯಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡಿರಲಿ. ಮನೆಗೆ ದೊಡ್ಡವನು ನೀನೇ ಅಲ್ವೇನಪ್ಪ? ಅದಕ್ಕೆ ಅಭಿ ಅಂಜು ಮದುವೆನ ಮುಂದಕ್ಕೆ ಹಾಕಿ ಅವರಿಗಿಂತ ಮೊದಲು ನಿನಗೆ ಮದುವೆ ಮಾಡೋಣ ಅಂತ. ಅಪ್ಪ, ನನಗೇನು ಮಹಾ ವಯಸ್ಸಾಗಿದೆ ಅಂತ ನೀವಿಬ್ಬರು ಹೀಗೆ ಮಾತಾಡ್ತಾ ಇದ್ದೀರಾ? ಅವರಿಬ್ಬರು ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ. ನಿಮ್ಮ ಕಣ್ಣಿಗೆ ನಿಮ್ಮ ಕುಲ್ಪುತ್ರ ಕಾಣಿಸ್ತಿಲ್ವಾ? ನಾನೇನು ಪಾಪ ಮಾಡಿದ್ದೆ? ನನಗೆ ಈ ರೀತಿ ಮೋಸ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸುತ್ತಾ? ರಾಘು, ಅದು ಹಾಗಲ್ವೋ, ಸುಮ್ಮನೆ ಇರಿ ಅಪ್ಪ. ನನಗೆ ನಿಮ್ಮ ಮೇಲೆ ಅಮ್ಮನ ಮೇಲೆ ಕೋಪ ಬಂದಿದೆ. ಇವಾಗ ಏನಪ್ಪ ಅಭಿ, ಅಂಜು ಮದುವೆ ಆಗೋವರೆಗೂ ನಿನ್ನ ಮದುವೆ ಬಗ್ಗೆ ಮಾತನಾಡಬಾರದು ಅಲ್ವಾ? ಸರಿ, ಮಾತಾಡಲ್ಲ. ಆಮೇಲಾದರೂ ಮದುವೆ ಹಾಕ್ತೀಯಾ ತಾನೇ? ಖಂಡಿತ ಅಪ್ಪ, ಹಾಕ್ತೀನಿ. ರಾಘು, ಏನಪ್ಪ ನೀನು ಹೀಗಂದ್ಬಿಟ್ಟೆ? ನನ್ನ ಮಗಳು ಇನ್ನೂ ಎಷ್ಟು ದಿನ ಅಂತ ನಿನಗೆ ಕಾಯಬೇಕಪ್ಪ? ನಮಗೂ ವಯಸ್ಸಾಗ್ತಾ ಬಂತು. ನಿನ್ನ ನೇತ್ರ ಮದುವೆ ನೋಡಬೇಕು ಅನ್ನೋದು ನಮ್ಮ ಆಸೆ ಕಣೋ ಎಂದರು ಸುಲೋಚನಾ. ಅತ್ತೆ, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ನಿಮ್ಮೆಲ್ಲರಿಗೂ ಮೊದಲೇ ಹೇಳಿದ್ದೀನಿ, ನೇತ್ರ ಮೇಲೆ ನನಗೆ ಆ ಥರ ಯಾವ ಭಾವನೆ ಕೂಡ ಇಲ್ಲ ಅಂತ. ಇಲ್ಲದೆ ಇರೋ ಆಸೆನೆಲ್ಲ ಹಿಡ್ಕೊಂಬೇಡಿ ಪ್ಲೀಸ್. ಏನಪ್ಪ ರಾಘು, ನೀನು ಹೀಗೆ ಅಂದ್ಬಿಟ್ಟೆ? ನನ್ನ ಮಗಳ ಗತಿ ಏನಪ್ಪ? ನನ್ನ ಮಗಳನ್ನು ಯಾರು ಮದುವೆ ಆಗ್ತಾರೆ? ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ನೀವಿಬ್ಬರು ಗಂಡ ಹೆಂಡತಿ ನಿಮ್ಮ ಮದುವೆನ ಮಾಡಿಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಈಗ ನೀನು ಹೇಳಿದ್ರೆ ಹೆಂಗೆ? ನಮ್ಮ ಮಾತಿಗೂ ಬೆಲೆ ಇಲ್ವೇನೋ ಎಂದು ನಾಟಕದ ಮಾತುಗಳನ್ನಾಡುತ್ತಿದ್ದರು. ಅಣ್ಣ, ನೀನಾದರೂ ಹೇಳೋ, ನಿನ್ನ ಮಗಂಗೆ ನೇತ್ರನ ಮದುವೆ ಆಗೋಕೆ ಹೇಳು. ಚಿಕ್ಕಂದ್ರಲ್ಲಿ ಮಾತಾಗಿತ್ತು ಅಲ್ವಾ ಅಣ್ಣ ಎಂದರು ಸುಲೋಚನಾ. ಹೌದು ರಾಘು, ನಿಮ್ಮ ಅತ್ತೆ ಹೇಳೋದು ನಿಜ. ಅಪ್ಪ ಪ್ಲೀಸ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಿನ್ನೂ ಟೈಮ್ ಬೇಕು. ಆಮೇಲೆ ನೀವು ಹೇಳಿದ ಹಾಗೆ ಆಗಲಪ್ಪ. ರಾಘು ಅದು ಎಂದಾಗ ಪ್ಲೀಸ್ ಅತ್ತೆ ಎಂದು ಕೈ ಮುಗಿದು ಹೊಳ ಹೋಗುತ್ತಾನೆ. ಅವನಿಂದೆ ಅಭಿ ಮತ್ತು ಅಂಜು ಅವನನ್ನರಸಿ ಹೋದರು. ಅಣ್ಣ, ಏನೋ ಇದು, ಅತ್ತೆ ನೋಡಿದರೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ನಿಂಗೂ ನೇತ್ರಾಗೂ ಮದುವೆ ಅಂತ. ಆದರೆ ನೀನು ಯಾಕೆ ಹಾಗೆ ಹೇಳಿ ಬಂದೆ? ನೀನು ಮದುವೆ ಆಗಲ್ಲ ಅಂದರೆ ಅವರು ಸುಮ್ಮನೆ ಇರ್ತಾರೆ ಅಂದುಕೊಂಡಿದ್ದೀಯಾ? ಏನಾದರೂ ಕಿತಾಪತಿ ಮಾಡೇ ಮಾಡ್ತಾರೆ. ಅವರು ಮತ್ತೆ ಈ ಮನೆಗೆ ಕಾಲಿಟ್ಟಿರೋದೆ ನಿನ್ನ ನೇತ್ರಾಗೆ ಗಂಟು ಹಾಕೋಕೆ, ಅಪ್ಪನ ಬ್ರೈನ್ ವಾಶ್ ಮಾಡಿ ಪರ್ಮನೆಂಟಾಗಿ ಈ ಮನೆಯಲ್ಲಿ ಜಾಂಡ ಹೂರೋಕೆ ಕಣೋ ಅಣ್ಣ. ಯಾವುದಕ್ಕೂ ನೀನು ಹುಷಾರಲ್ಲಿ ಇರಬೇಕು. ಅಂಜು, ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೊತೀಯ? ನನಗೆ ನೇತ್ರ ಒಬ್ಬಳು ಫ್ರೆಂಡ್ ಅಷ್ಟೆ. ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಅತ್ತೆ ಮಗಳು ಅಷ್ಟೆ. ಅದು ಬಿಟ್ಟರೆ ನನಗೆ ಅವಳ ಮೇಲೆ ಯಾವ ಫೀಲಿಂಗ್ ಸಹ ಇಲ್ಲ, ಸರಿನಾ? ಲೋ ಮಗ, ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ನಿಮ್ಮ ಅತ್ತೆ ಬಗ್ಗೆ ನಾನೇನು ನಿನಗೆ ಹೊಸದಾಗಿ ಹೇಳಬೇಕಾಗಿಲ್ಲ. 10 ಕರೆದಾದ್ರೂ ಸರಿ ನಿನ್ನ ನೇತ್ರ ಮದುವೆ ಮಾಡಿಬಿಡ್ತಾರೆ. ಅಯ್ಯೋ, ಸ್ವಲ್ಪ ನೀವಿಬ್ಬರು ಸುಮ್ಮನೆ ಇರ್ತೀರಾ? ಯಾಕೆ ಏನೇನೋ ಥಿಂಕ್ ಮಾಡ್ತೀರಾ ನೀವು? ಅಂದುಕೊಂಡ ಹಾಗೆ ಏನೂ ನಡೆಯಲ್ಲ. ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಅಲ್ಲ ಕಣೋ ಅಪ್ಪು, ಇದು ನಿನ್ನ ಜೀವನದ ಪ್ರಶ್ನೆ ಎಂದು ಆಗ ತಾನೇ ಮೂವರನ್ನು ಹಿಂಬಾಲಿಸಿ ಬಂದಿದ್ದ ಜಾನಕಿ ಅವರು ಹೇಳಿದರು.
ಅಮ್ಮ ನೀನು ಯಾವಾಗ ಬಂದೆ? ನೀನು ಊಟ ಅರ್ಧಕ್ಕೆ ಬಿಟ್ಟು ಬಂದಿಯಲ್ಲ, ಆಗಲೇ ಬಂದೆ. ನಿನಗೆ ಊಟ ತಗೊಂಡು ಬರೋಣ ಅಂತ ತಟ್ಟೆಗೆ ಊಟ ಬಡಿಸ್ಕೊತಾ ಇದ್ದೆ. ಆಗ ಈ ಕಪಿಗಳು ನಿನ್ನ ಹಿಂದೆ ಬಂದಿದ್ದನ್ನು ನೋಡಿದೆ. ಅದಕ್ಕೆ ನಿಮ್ಮ ಮೂವರಿಗೂ ಇಲ್ಲಿಗೇನೆ ಊಟ ತಂದಿದ್ದೀನಿ. ಅಮ್ಮ, ನಾವಿಬ್ಬರು ಕಪಿಗಳ? ಹೌದು ಅಭಿ, ನಾವು ಕಪಿಗಳೇ. ಈ ದೊಡ್ಡಿಗೆ ನಮ್ಮ ಇಬ್ಬರಿಗಿಂತ ಈ ಮುದ್ದು ಮಗನೇ ಅವರಿಗಿಷ್ಟ. ಇನ್ನೇನು ಕೆಲಸ ಇದೆ ಇಲ್ಲಿ ನಮಗೆ? ಬಾ ಹೋಗೋಣ ನಾವಿಬ್ಬರು. ಹೌದಾ, ಹೋಗ್ತೀರಾ? ಇಲ್ಲಿಂದ ಸರಿ ಹೊರಡಿ ಹಾಗಾದರೆ. ನಿಜ ಹೋಗ್ತೀವಿ ಜಾನು, ಐ ಆಮ್ ಸೀರಿಯಸ್. ನಾನು ಸಹ ಸೀರಿಯಸ್ ಆಗೇ ಹೇಳ್ತಿದ್ದೀನಿ ಹೋಗಿ ಅಂತ. ನನ್ನ ಮಕ್ಕಳಿಗೆ ಬೆಳದಿಂಗಳಲ್ಲಿ ಕೈತುತ್ತು ಕೊಡೋಣ ಅಂತ ಬಂದೆ. ಅವರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಬರೀ ನನ್ನ ಮುದ್ದು ರಾಘವನಿಗೆ ಮಾತ್ರ ಬೆಳದಿಂಗಳ ಕೈತುತ್ತು ತಿನ್ನೋ ಅದೃಷ್ಟ ಇದೆ ಅನಿಸುತ್ತೆ. ಬಾ ಅಪ್ಪು, ಅವರಿಬ್ಬರು ಹೋದರೆ ಹೋಗಲಿ, ನೀನು ಊಟ ಮಾಡುವಂತೆ ಬಾ ಎಂದು ಹೇಳಿ ಕಿರುಗಣ್ಣಿನಿಂದ ಅಭಿ ಹಾಗೂ ಅಂಜುನ ಗಮನಿಸುತ್ತಿದ್ದರು ರಾಘು ಹಾಗೂ ಜಾನಕಿಯವರು. ಮುಖ ಊದಿಸಿಕೊಂಡೇ ಅಭಿ ಹಾಗೂ ಅಂಜು ರಾಘು ಮಧ್ಯೆ ಜಾನಕಿಯವರ ಮಧ್ಯೆ ಬಂದು ಕುಳಿತರು. ಅವರಿಬ್ಬರ ಹುಸಿ ಮುನಿಸನ್ನು ನೋಡಿದ ಜಾನಕಿಯವರು ನಸುನಕ್ಕು ಮೂವರಿಗೂ ಕೈತುತ್ತನ್ನು ನೀಡಿದರು. ನಂತರ ಮೂವರು ಜಾನಕಿಯವರ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಹರಟೆ ಹೊಡೆಯುತ್ತಿದ್ದರು. ರಾಘುನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ, ಕಂದ, ಯಾಕೋ ನನಗೆ ನೀನು ಮದುವೆ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಣೋ. ಅಮ್ಮ ಪ್ಲೀಸ್, ಮತ್ತೆ ಅಭಿ ಮದುವೆ ಆಗೋವರೆಗೂ ಈ ವಿಷಯದ ಬಗ್ಗೆ ಮಾತಾಡಬೇಡ ಪ್ಲೀಸ್ ಅಮ್ಮ. ಸರಿ ಕಂದ, ನಿನ್ನಿಷ್ಟ. ಆದರೆ ಯಾವುದೇ ಕಾರಣಕ್ಕೂ ನೇತ್ರ ಈ ಮನೆ ಸೊಸೆ ಆಗಿ ಬರೋದು ನನಗೆ ಇಷ್ಟ ಇಲ್ಲವೋ? ಅಮ್ಮ, ನನಗೂ ಅವಳನ್ನು ಮದುವೆ ಆಗೋಕೆ ಇಷ್ಟ ಇಲ್ಲ. ಮತ್ತು ನನ್ನ ಅಂಜುಗೂ ಅಭಿಗೂ ನಾನು ನೇತ್ರನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಅವಳನ್ನು ಮದುವೆ ಆಗಲಿ ಹೇಳು? ಸರಿ ಕಣೋ ಕಂದ, ಹಾಗಾದರೆ ಈಗ ಹೋಗಿ ನೀವೆಲ್ಲ ಮಲ್ಕೊಳ್ಳಿ, ಟೈಮ್ ಆಯಿತು. ಇವರ ಮಾತನ್ನೆಲ್ಲ ಬಾಗಿಲ ಸಂಧಿಯಿಂದ ಕೇಳಿಸಿಕೊಳ್ಳುತ್ತಿದ್ದ ಸುಲೋಚನಾ ಹಾಗೂ ಸುಂದರ್ರವರು ಸಿಟ್ಟಿನಿಂದ ಅಲ್ಲಿಂದ ಹೋದರು. ಸುಲೋಚನಾ ರೂಮಿಗೆ ಬಂದವಳೆ ಅಸಹನೆಯಿಂದ ರೂಮಿನಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಬಿಸಾಡುತ್ತಿದ್ದಳು. ಅವಳು ಹಿಂದೆ ಬಂದ ಸುಂದರ್ರವರು, ಸುಲೋಚನಾ ಕಾಮ್ ಡೌನ್, ವೈ ಯು ಆರ್ ಡೂಯಿಂಗ್ ಲೈಕ್ ದಿಸ್? ನಿಮಗೇನು ಹುಚ್ಚ? ಯಾಕೆ ಈ ಥರ ಹಾಡ್ತಿದ್ದೀಯಾ? ಮತ್ತೆ ಇನ್ನೇನು ಮಾಡಲಿ ಸುಂದರ್? ಅತ್ತಿಗೆ ಹೇಳಿದ್ದು ಕೇಳಿಸಿಕೊಂಡೆ ಅಲ್ವ ನೀನು? ಎಷ್ಟು ದುರಹಂಕಾರ ನೋಡೋವರಿಗೆ. ನನ್ನ ಮಗಳಿಗೆ ಏನು ಕಮ್ಮಿ ಆಗಿದೆ ಅಂತ ಹೀಗೆ ಹೇಳಿದ್ರು ಅವರು. ನೋಡು ಸುಲೋಚನಾ, ನೀನೀಗ ಸುಮ್ಮನೆ ಇದ್ದು ಬಿಡು. ಅದರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಬೇಡ. ಅದೇಗೆ ನನ್ನ ಮಗಳು ಈ ಮನೆ ಸೊಸೆ ಆಗೋದಿಲ್ವೋ ನಾನು ನೋಡೇ ಬಿಡ್ತೀನಿ. ಈ ಬೃಂದಾವನಕ್ಕೆ ನನ್ನ ಮಗಳೇ ಸೊಸೆ, ಈ ಮನೆ ಮಹಾರಾಣಿನೂ ಅವಳೆ. ಒಂದು ಸಲ ನನ್ನ ಮಗಳು ಈ ಮನೆ ಸೊಸೆಯಾಗಿ ಬರಲಿ, ಆಮೇಲೆ ಇದೆ ಇವರಿಗೆಲ್ಲ ಮಾರಿ ಹಬ್ಬ. ಇನ್ನು ಈ ಸುಂದರ್ ಯಾರು ಅಂತ ಗೊತ್ತಿಲ್ಲ ಇವರಿಗೆಲ್ಲ. ನನ್ನ ಒಂದು ಮುಖ ಮಾತ್ರ ನೋಡಿದ್ದಾರೆ ಅಷ್ಟೆ. ರೀ, ನಿಜವಾಗ್ಲೂ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅಲ್ವಾ? ಈ ಸಮಸ್ತ ಆಸ್ತಿಗೂ ನನ್ನ ಮಗಳೇ ಹೊಡೆತೆಯಾಗಿರಬೇಕು. ನಮ್ಮ ಅತ್ತಿಗೆ ಅನಿಸಿಕೊಂಡಿರೋ ಆ ಜಾನಕಿ ನಾನೇ ಮಹಾರಾಣಿ ಅನ್ನೋ ಥರ ಹಾಡ್ತಾಳೆ. ಮೊದಲು ನನ್ನ ಮಗಳು ಅವಳ ಪಟ್ಟಾನ ಕಿತ್ಕೊಳ್ಳೋ ಹಾಗೆ ಮಾಡಬೇಕು. ಅದಕ್ಕೆ ಯಾರಾದರೂ ಅಡ್ಡ ಬಂದರೂ ಅವರನ್ನು ಸಾಯಿಸಿ ಆದರೂ ಸರಿ, ನಮ್ಮ ಮಗಳು ಆಸೆ ಕನಸನ್ನು ಈಡೇರಿಸೋಣ. ರೀ, ಮಿಸ್ ಆರಾಧನಾ ಎಲ್ರಿ? ನಿಮ್ಮ ಪಾರ್ಟ್ನರ್ ಆದಿತ್ಯರವರು ನನ್ನ ಕ್ಯಾಬಿನ್ಗೆ ಬರೋಕ್ಕೆ ಹೇಳ್ರಿ. ಅವರನ್ನ ಜೊತೆಗೆ ನೀವು ಬನ್ನಿ. ಮತ್ತೆ ನೀವಿಬ್ಬರು ರೆಡಿ ಮಾಡಿರೋ ಡಿಸೈನ್ ತಗೊಂಡು ಬನ್ನಿ. ಆರಾಧನಾ ಆದಿತ್ಯನ ಹತ್ತಿರ ಹೋಗಿ ರಾಘು ಹೇಳಿದ ಮಾತನ್ನು ತಿಳಿಸಿ ಇಬ್ಬರು ಒಟ್ಟಿಗೆ ರಾಘುನ ಚೇಂಬರ್ಗೆ ಬಂದರು. ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಒಳ ಬಂದರು. ರಾಘುನ ಎದುರಿಗೆ ಬಂದವರೇ ರೆಡಿ ಮಾಡಿದ ಡಿಸೈನನ್ನು ರಾಘುಗೆ ತೋರಿಸಿದರು. ಅದನ್ನು ನೋಡಿದ ರಾಘು ಎಲ್ಲವನ್ನು ಮೆಚ್ಚಿ ಇನ್ನಷ್ಟು ಉಳಿದಿರುವ ಮೆಟೀರಿಯಲ್ಸನ್ನು ಡಿಸೈನ್ ಮಾಡಿ ಆದಷ್ಟು ಬೇಗ ರೆಡಿ ಮಾಡಿ ಎಂದು ಹೇಳಿದನು. ಸರಿ ಸರ್ ಎಂಬಂತೆ ತಲೆ ಅಲ್ಲಾಡಿಸಿ ಹೋದನು. ಪುನಃ ಆರಾಧನಳ ಬರ ಹೇಳಿದ ರಾಘು ಅವಳಿಗೆ ಒಂದು ಫೈಲ್ ಕೊಟ್ಟು ಚೆಕ್ ಮಾಡಲು ಹೇಳಿದನು. ಸರ್, ಇದನ್ನು ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ನಾನು ಇಲ್ಲಿಗೆ ಜಾಯಿನ್ ಆದಮೇಲೆ ಫಸ್ಟ್ ಚೆಕ್ ಮಾಡಿದ್ದು ಈ ಫೈಲ್ನೇ. ಇದರಲ್ಲಿ ತುಂಬ ಮಿಸ್ಟೇಕ್ಸ್ ಇತ್ತು ಸರ್. ನಾನು ನೇತ್ರ ಮ್ಯಾಮ್ಗೆ ಹೇಳಿದೆ, ಆದರೆ ಅವರು ಇದು ಹಳೆ ಫೈಲ್ಸ್, ಅದರ ಬಗ್ಗೆ ನೀವೇನು ತಲೆಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದರು ಸರ್ ಎಂದಳು. ವಾಟ್ ಎಂದು ಅರಚಿದನು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇದರಲ್ಲಿ ಎಷ್ಟು ಮಿಸ್ಟೇಕ್ಸ್ ಇದ್ದಾವೆ ಗೊತ್ತೇನ್ರಿ? ನಿಮಗೆ ಪ್ರತಿ ವರ್ಷ ನಮ್ಮ ಕಂಪನಿಗೆ ಕೋಟಿ ಕೋಟಿ ಪ್ರಾಫಿಟ್ ಬರ್ತಿದೆ, ಆದರೆ ಇಲ್ಲಿ ಬರೀ 60 ಕೋಟಿ ಅಷ್ಟೇ ಇದೆಯಲ್ರಿ. ಇನ್ನು ಮಿಕ್ಕಿದ್ದು 40 ಕೋಟಿ ಎಲ್ಲಿ ಹೋಯ್ತು ಎಂದನು. ಅಲ್ಲ, ಈ ಒಯ್ಯನಿಗೇನಾದರೂ ತಲೆ ಕೆಟ್ಟೋಗಿದ್ಯಾ? ಕೋಟಿ ಕೋಟಿ ಅಂತ ಬಡ್ಕೊತಾ ಇದ್ದಾನಲ್ಲ. ನಾನು ಬಂದದ್ದು ಇತ್ತೀಚೆಗಷ್ಟೇ, ಆದರೆ ಸಿಡುಕ್ಮುದ್ದಿ ಸಿದ್ದಪ್ಪ ನೋಡಿದರೆ ನಾನೇ ಏನೋ ಇವನ್ ದುಡ್ಡನ್ನೆಲ್ಲ ಕೊಳ್ಳೆ ಹೊಡೀತಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದಾನಲ್ಲ, ಪಾಪಿ ನನ್ನ ಮಗ ಎಂದು ಮನಸ್ಸಿನಲ್ಲಿಯೇ ಸ್ವಗತ ನುಡಿದಳು. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಸರ್, ನಾನು ಬಂದು 6 ಮಂತ್ ಆಗಿರಬಹುದು ಅಷ್ಟೇ. ನೀವು ನೋಡಿದರೆ ನಾನೇ ಅಷ್ಟು ದುಡ್ಡನ್ನೆಲ್ಲ ನಾನೇ ಲಪಟಾಯಿಸಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ ಸರ್ ಎಂದಳು. ಅವಳ ನಗುವನ್ನೇ ಯಾವುದೋ ಹೊಸ ಅಚ್ಚರಿಯನ್ನು ನೋಡುತ್ತಿರುವಂತೆ ನೋಡುತ್ತಿದ್ದಳು. ರೀ ಆರಾಧನಾ ಅವರೇ, ಏನು ಹಾಗೆ ನೋಡ್ತಾ ಇದ್ದೀರಾ? ಸುಮ್ಮನೆ ಯಾಕೆ ನಗ್ತಿದ್ದಾನೆ? ಇವನಿಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀರಾ?
ಹೌದು ಸರ್ ಎಂದು ಮತ್ತೆ ಅವನ ಮಾತನ್ನು ನೆನಪಿಸಿಕೊಂಡು ಇಲ್ಲ ಸರ್ ಎಂದಳು. ಸರಿ, ನೀವಿನ್ನು ಹೊರಡಿ ಎಂದು ಹೇಳಿ ಅವಳು ಹೋದ ಕಡೆ ನೋಡುತ್ತಾ ನಗುತ್ತಿದ್ದನು. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದ ಆದಿತ್ಯ ತನ್ನ ಅತ್ತೆಯ ಪುಣ್ಯದ ತಿಥಿ ಇದ್ದಿದ್ದರಿಂದ ಅದಕ್ಕೆ ರೆಡಿ ಮಾಡಿಕೊಳ್ಳುತ್ತಿದ್ದನು. ಗೊಂಬೆಯ ರೂಮಿಗೆ ಬಂದು ಅವಳನ್ನು ಎಬ್ಬಿಸಲು ಬಂದಾಗ ಮಗುವಿನಂತೆ ಮಲಗಿದ್ದವಳನ್ನು ಕಂಡು ಮುದ್ದು ಮಾಡಬೇಕೆನಿಸಿತು. ಅವಳನ್ನೇ ನೋಡುತ್ತಾ ನಿಂತಿದ್ದವನನ್ನು ಕಂಡು ಪ್ರಸನ್ನ ಅವರು ಅವನ ಭುಜವನ್ನು ಒತ್ತಿ, ಸಾಕು, ನನ್ನ ಸೊಸೆಯನ್ನು ನೋಡಿ ಕಣ್ತುಂಬಿಸಿಕೊಂಡಿದ್ದು, ಹೋಗಿ ಅವಳನ್ನೆಬ್ಬಿಸು, ರೆಡಿ ಆಗೋಕೆ ಹೇಳು, ನಿಮ್ಮಮ್ಮ ಮತ್ತು ರೂಪಾ ಅವಳನ್ನು ರೆಡಿ ಮಾಡ್ತಾರೆ ಎಂದು ಹೇಳಿದರು. ಅವರು ಹೋದ ನಂತರ ತನ್ನ ಗೊಂಬೆಯನ್ನು ಎಬ್ಬಿಸಲು ಬಂದನು. ಗೊಂಬೆ, ಎದ್ದೇಳಮ್ಮ, ನೋಡು ಆಗಲೇ ಬೆಳಗಾಯಿತು, ನೀನು ನೋಡಿದರೆ ಇನ್ನು ಮಲಗಿದ್ಯಲ್ಲ ಎನ್ನುತ್ತಾ ಅವಳನ್ನು ಎಬ್ಬಿಸುತ್ತಿದ್ದನು. ಅವನೆಷ್ಟೇ ಹೇಳಿದರೂ ಗೊಂಬೆ ಇನ್ನೂ ಮಗಲು ಬದಲಿಸಿ ಮಲಗುತ್ತಿದ್ದಳು. ಗೊಂಬೆ, ಈಗ ನೀನು ಎದ್ದೇಳಲಿಲ್ಲ ಅಂದರೆ ನಾನು ನಿನ್ನ ಬಿಟ್ಟು ಆಫೀಸಿಗೆ ಹೋಗ್ಬಿಡ್ತೀನಿ, ನೋಡ್ಕೋ ಎಂದನು. ತಕ್ಷಣವೇ ದಡಕ್ಕನೆದ್ದು ಕೂತಳು. ಕಣ್ಣು ಮುಚ್ಚಿಕೊಂಡೆ. ಮಾಮ, ನೀನೆಲ್ಲೂ ಹೋಗಬೇಡ, ಇಲ್ಲೇ ಇರು ಇವತ್ತು, ಇಲ್ಲ ಅಂದರೆ ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಎಂದಳು. ಗೊಂಬೆ, ಮೊದಲು ಕಣ್ಬಿಡು, ನಾನು ಇವತ್ತು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಮ್ಮ. ಮಾಮ, ನಿಜಾನಾ? ನೀನು ನನ್ನ ಜೊತೆನೇ ಇರ್ತೀಯ ಇವತ್ತು? ಹೌದು ಗೊಂಬೆ, ಮೊದಲು ಹೋಗಿ ರೆಡಿಯಾಗಿ ಬಿಟ್ಟು ಬಾ, ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಯಾಕೆ ಮಾಮ? ಇವತ್ತು ಅಲ್ಲಿ ಪೂಜೆ ಹೋಗಿ ಬೇಗ ರೆಡಿಯಾಗು, ಜಾಸ್ತಿ ಟೈಮ್ ಇಲ್ಲ. ಸರಿ ಮಾಮ, ರೆಡಿ ಆಗ್ತೀನಿ ಎಂದು ಹೋದವಳನ್ನು ತಡೆದು ಅವಳನ್ನಪ್ಪಿ ಹಣೆಗೆ ಚುಂಬಿಸಿ ಅವಳಿಗೆ ಕಾಣದಂತೆ ಕಣ್ಣೀರನ್ನು ಒರೆಸಿಕೊಂಡು ಅವಳನ್ನು ಬಿಟ್ಟನು. ಇತ್ತ ಮುಂಜಾನೆ ತಡವಾಗಿ ಎದ್ದ ರಾಘುಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ರೆಡಿಯಾಗಿ ಬಂದವನೇ ಅನ್ಯಮನಸ್ಕನಾಗಿಯೇ ತಿಂಡಿ ತಿನ್ನುತ್ತಾ ಕುಳಿತಿದ್ದನು. ಅದನ್ನು ಗಮನಿಸಿದ ನೇತ್ರ ಅವನ ಬಳಿ ಬಂದು ಅವನಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದಳು. ಹೊರಗಡೆ ಹೋಗಿ ಸುತ್ತಾಡಿ ಬರೋಣವೆಂದು ಹೇಳಿ ಅವನನ್ನು ಬಿಗಿತಪ್ಪಿ ಎಲ್ಲರ ಮುಂದೆಯೇ ಕೆನ್ನೆಗೆ ಮುತ್ತಿಟ್ಟಳು. ಅದೆಲ್ಲಿತ್ತೋ ರಾಘುಗೆ ಕೋಪ. ಅವಳ ವರ್ತನೆಯನ್ನು ಸಹಿಸಲು ಆಗದೆ ಅವಳ ಕೆನ್ನೆಗೆ ಬಾರಿಸಿಯೇ ಬಿಟ್ಟನು ಎಲ್ಲರೆದುರಿಗೆ. ರಾಘವ್ ಎಂದು ಅಬ್ಬರಿಸಿದರು ಸಂತೋಷ್ರವರು. ಏನೋ ಮಾಡ್ತಾ ಇದ್ದೀಯಾ ನೀನು? ಅವಳೇನು ಮಾಡಿದ್ಲು ಅಂತ ಈಗ ಈ ಥರ ಬಿಹೇವ್ ಮಾಡ್ತಿದ್ದೀಯಾ? ಡ್ಯಾಡ್ ಪ್ಲೀಸ್, ಸುಮ್ಮನೆ ಇರ್ತೀರಾ ನೀವು? ಎಷ್ಟು ಸಲ ಹೇಳಿದ್ದೀನಿ ಇವಳಿಗೆ ನನ್ನ ಹತ್ರ ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಅಂತ, ಆದರೂ ಇವಳು ನನ್ನ ಮಾತನ್ನೇ ಕೇಳಲ್ಲ, ಓವರಾಗಿ ಬಿಹೇವ್ ಮಾಡ್ತಾಳೆ. ಲುಕ್ ಮಿಸ್ ನೇತ್ರ ಅವರೇ, ಇನ್ನೊಂದು ಸಲ ನನ್ನ ಹತ್ರ ಈ ಥರ ಎಲ್ಲ ಬಿಹೇವ್ ಮಾಡಿದರೆ ಸರಿಯಾಗಿರಲ್ಲ, ನೆನಪಿಟ್ಟುಕೊಳ್ಳಿ ಎಂದವನೇ ಬಿರಬಿರನೆ ಮೆಟ್ಟಿಲುಗಳನ್ನು ಹತ್ತಿದವನೇ ತನ್ನ ರೂಮ್ಗೆ ಹೋದವನು ಜೋರಾಗಿ ಬಾಗಿಲು ಹಾಕಿಕೊಂಡನು. ದೇವಸ್ಥಾನಕ್ಕೆ ಆದಿತ್ಯ ಮನೆಯವರೆಲ್ಲರೂ ಬಂದಿದ್ದರು. ಅವರ ಜೊತೆ ಆರಾಧನಾ ಸಹ ಅಶ್ವಥ್ ಅವರ ಜೊತೆಗೆ ಬಂದಳು. ಪೂಜಾ ಕೈಕಾರ್ಯಗಳೆಲ್ಲವೂ ನಡೆಯುತ್ತಲಿದ್ದವು. ಗೊಂಬೆ ಒಂದು ಕಡೆ ನಿಲ್ಲದೆ ಅತ್ತಂದಿತ್ತಲಿಗೆ ಓಡಾಡುತ್ತಿದ್ದಳು. ತನ್ನ ಅಮ್ಮನ ಪುಣ್ಯತಿಥಿ ಎಂಬ ಅರಿವಿಲ್ಲದೆ ಆರಾಧನಾ ಅವಳನ್ನು ಹಿಡಿದುಕೊಂಡಿದ್ದರೂ ಸಹ ಅವಳಿಂದ ಕೈಯನ್ನು ಬಿಡಿಸಿಕೊಂಡು ಆದಿತ್ಯ ಹತ್ತಿರ ಹೋದಳು. ಆದಿತ್ಯ ಪುರೋಹಿತರು ಹೇಳಿದಂತೆ ವಿಧಿವತ್ತಾಗಿ ಶಾಸ್ತ್ರಗಳನ್ನು ಮಾಡುತ್ತಿದ್ದನು. ಗೊಂಬೆ ಅವನ ಹತ್ತಿರ ಬಂದು ಅವನ ಜೊತೆಯಲ್ಲಿ ಕುಳಿತಳು. ಪೂಜೆ ಮಾಡಲು ಬಿಡದೆ ಅವನಿಗೆ ಕೀಟಲೆ ಮಾಡುತ್ತಿದ್ದಳು. ಆದಿ, ಇಲ್ಲಿಂದ ಹೋಗು ಎಂದರು ಹೋಗದೆ ಅಲ್ಲಿಯೇ ಹಠ ಹಿಡಿದು ಕೂತಳು. ನೋಡು ಗೊಂಬೆ, ಇಲ್ಲಿಂದ ಹೋಗು, ನಾನು ಪೂಜೆ ಮಾಡಬೇಕು, ಈ ಥರ ಎಲ್ಲ ತೊಂದರೆ ಕೊಡಬಾರದು ಎಂದು ಹೇಳಿದರೂ ಕೇಳದೆ ಅಲ್ಲಿಯೇ ಸುಮ್ಮನೆ ಕುಳಿತಿದ್ದಳು. ಆದಿತ್ಯಗೆ ಕೋಪ ಬಂದು ಗೊಂಬೆ ಎಂದು ಜೋರಾಗಿ ಹೋಗೆ ಮೊದಲು ಇಲ್ಲಿಂದ ಎಂದನು. ಎಲ್ಲರೂ ಅವನ ಕೂಗಾಟಕ್ಕೆ ಬೆದರಿದರು. ಗೊಂಬೆ ಒಂದು ಕ್ಷಣ ಹೆದರಿದರೂ ಕೋಪಗೊಂಡು ಅಲ್ಲಿಂದ ಪೂಜಾ ಸಾಮಗ್ರಿಗಳೆಲ್ಲನೂ ಕಿತ್ತೆಸೆದಳು. ಅದನ್ನು ನೋಡಿದವನೇ ಕೋಪದಿಂದ ಅವಳನ್ನು ತನ್ನೆಡೆ ತಿರುಗಿಸಿಕೊಂಡು ಅವಳ ಕೆನ್ನೆಗೆ ಚಟೀರನೆ ಬಾರಿಸಿದನು. ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನೆ? ನೀನೇನು ಅಂದ್ಕೊಂಡಿದ್ದೀಯಾ? ಇಷ್ಟು ದಿನ ಮಾಡಿದ್ದು ಸಾಕಾಗಿಲ್ವಾ? ಹೇಳೆ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಇವತ್ತು ನನ್ನ ಅತ್ತೆ ಸಾವಿಗೆ ನೀನೇ ಕಾರಣ, ನಿನ್ನಿಂದಾನೇ ಇದೆಲ್ಲ ಆಗಿದ್ದು. ಹೋಗಿ ಇಲ್ಲಿಂದ ನನ್ನ ಕಣ್ಮುಂದೆ ನಿಂತ್ಕೊಂಬೇಡ, ಹೋಗು ಎಂದು ಅರಚಿದನು. ಅವನ ಅಬ್ಬರಕ್ಕೆ ಹೆದರಿ ಅಳುತ್ತಾ ಆರಾಧನಳ ಹಿಂದೆ ಹೋಗಿ ನಿಂತಳು. ಆದಿತ್ಯನ ಅಪ್ಪ ಬಂದು ಅವನನ್ನು ಸಮಾಧಾನಿಸಿ ಪೂಜೆಯನ್ನು ಮುಗಿಸಿ ಎಂದು ಹೇಳಿದರು. ಪೂಜೆಯನ್ನು ಮುಗಿಸಿ ಎಲ್ಲರೂ ಮನೆಗೆ ಮರಳಿದರು. ಇನ್ನು ಅಳುತ್ತಲೇ ಇದ್ದ ಗೊಂಬೆಯನ್ನು ಆರಾಧನಾ ತಬ್ಬಿ ಸಮಾಧಾನ ಮಾಡುತ್ತಿದ್ದಳು. ಅಶ್ವಥ್ ಹಾಗೂ ಪ್ರಸನ್ನರವರು ಆದಿತ್ಯನ ಹತ್ತಿರ ಬಂದು, ನೀನು ಅವಳತ್ರ ಹಾಗೆ ನಡ್ಕೊಂಬಾರ್ದಿತ್ತು ಆದಿ, ಆಗಿದ್ದರಲ್ಲಿ ಅವಳದ್ದೇನು ತಪ್ಪಿದೆ ಆದಿ, ಅವಳ ಬಗ್ಗೆ ಎಲ್ಲ ಗೊತ್ತಿದ್ದು ಅವಳ ಮೇಲೆ ನೀನೇ ಕೈ ಮಾಡಿದೆ, ತಪ್ಪು ಮಾಡಿಬಿಟ್ಟೆ ಕಣೋ. ಅವಳಿಗೆ ಅವಳ ಅಮ್ಮ ಈ ಭೂಮಿ ಮೇಲೆ ಇಲ್ಲ ಅನ್ನೋ ಸತ್ಯ ಕೂಡ ಗೊತ್ತಿಲ್ಲ, ಅಂಥದ್ರಲ್ಲಿ ಅವಳ ಮೇಲೆ ಕೈ ಮಾಡಿದ್ದು ಸರಿನಾ ಎಂದರು. ಆರಾಧನಾ ಆದಿತ್ಯ ಎದುರು ಬಂದು, ಅಂಕಲಪ್ಪ, ಅವನಿಗೆ ಏನು ಹೇಳಬೇಡಿ, ಅವನು ತುಂಬ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ, ಅದು ಅವನ ಗೊಂಬೆ ಮೇಲೇ ಕೈ ಮಾಡಿದ್ದಾನೆ, ಹೆಂಗಸರ ಮೇಲೆ ಕೈ ಮಾಡೋರನ್ನ ಏನಂತಾರೆ ಅಂಕಲ್ ಎಂದು ಹೇಳಿ ಆದಿತ್ಯನನ್ನು ದುರುಗುಟ್ಟಿ ನೋಡಿ, ಅಪ್ಪ ನಾವಿನ್ನು ಹೊರಡೋಣ, ನಮಗೆ ಇಂಥ ದೊಡ್ಡ ಮನುಷ್ಯನ ಸಹವಾಸ ಬೇಡ ಅಪ್ಪ, ಹೋಗೋಣ ಬನ್ನಿ ಎಂದಳು. ಆದಿತ್ಯ ಆರಾಧನಳ ಎದುರು ಬಂದವನೇ, ಪುಟ್ಟ ಹಾಗೆಲ್ಲ ಹೇಳಬೇಡ,
ತಪ್ಪಾಯಿತು, ಏನೋ ಕೋಪದಲ್ಲಿ ಗೊಂಬೆಗೆ ಹೊಡೆದು ಬಿಟ್ಟೆ, ಸಾರಿ ಕಣೋ, ಇನ್ಯಾವತ್ತೂ ಅವಳ ಮೇಲೆ ಕೈ ಮಾಡಲ್ವೇ, ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೊಬೇಡಮ್ಮ ಎಂದು ನೊಂದು ನುಡಿದನು. ನನ್ನ ಹತ್ರ ಯಾಕೆ ಸಾರಿ ಕೇಳ್ತೀಯಾ? ಹೋಗಿ ನೀನು ಗೊಂಬೆ ಹತ್ರ ಸಾರಿ ಕೇಳೋಗು, ಹೆದರ್ಕೊಂಡು ಹೇಗೆ ನಡಕ್ತಾ ನಿಂತಿದ್ದಾಳೆ ನೋಡು ಹೋಗು ಎಂದಳು. ಅಲ್ಲಿಯವರೆಗೂ ಗೊಂಬೆಯನ್ನು ಮರೆತಿದ್ದ ಆದಿ ಈಗ ತನ್ನವಳ ಕಡೆ ನೋಡಿದನು. ಅವನ ಹೊಡೆತಕ್ಕೆ ಅವಳ ಮುಖವು ಕಳೆಗುಂದಿತು. ಅತ್ತು ಅವಳ ಕೆನ್ನೆಯೆಲ್ಲ ಊದಿಕೊಂಡಿತು. ಇನ್ನೂ ಹೆದರಿಕೊಂಡು ರೂಪಾಳ ಹಿಂದೆ ನಿಂತಿದ್ದಳು. ಆದಿತ್ಯ ಗೊಂಬೆಯ ಹತ್ತಿರ ಬಂದು ಗೊಂಬೆ ಎಂದು ಕರೆದನು. ಅವಳಿನ್ನೂ ಭಯದಲ್ಲೇ ಇದ್ದಳು. ಪುಟ್ಟ, ಐ ಆಮ್ ಸಾರಿ ಕಣೋ, ಬಾರೋ ಇಲ್ಲಿ ಎಂದು ಕರೆದರೂ ಅವಳು ಹೋಗಲಿಲ್ಲ. ಅದನ್ನು ಗಮನಿಸಿದ ಆರಾಧನಾ ಗೊಂಬೆಯ ಬಳಿ ಬಂದು ಹೋಗು ಅಕ್ಕ ಎಂದು ಹೇಳಿ ಆದಿಯ ಎದುರು ನಿಲ್ಲಿಸಿದವಳು ಎಲ್ಲರಿಗೂ ಸನ್ನೆಯ ಮೂಲಕ ಹೊರಗೆ ಹೋಗೋಣ ಎಂದು ಹೇಳಿದಾಗ ಎಲ್ಲರೂ ಆದಿ ಹಾಗೂ ಗೊಂಬೆ ಇಬ್ಬರನ್ನೇ ಮಾತನಾಡಿಕೊಳ್ಳಲು ಬಿಟ್ಟು ಆಚೆ ಹೋದರು. ಆದಿ ಗೊಂಬೆಯ ಹತ್ತಿರ ಬಂದು ಚಿಕ್ಕ ಮಕ್ಕಳಂತೆ ಕಿವಿ ಹಿಡಿದುಕೊಂಡು ಸಾರಿ ಕಂದ ಎಂದನು. ಆದರೂ ಅವಳು ಏನನ್ನು ಮಾತನಾಡದೆ ಸುಮ್ಮನೆ ನಿಂತಿದ್ದಳು. ಪುಟ್ಟ, ಬಾಮ್ಮ ಇಲ್ಲಿ ಎಂದನು. ಇಲ್ಲ, ನಾನು ಬರಲ್ಲ, ನಾನು ಬಂದರೆ ನೀನು ಹೊಡಿತೀಯ ಬೈತೀಯ, ಅದಕ್ಕೆ ನಾನು ಬರಲ್ಲ ಎಂದಳು ತೊದಲುತ್ತಾ. ಇಲ್ಲ ಕಣೋ, ಬಾರೋ ಕಂದ ಪ್ಲೀಸ್ ಕಣೋ ಎಂದನು ಅಳುತ್ತಾ. ಅವನ ಅಳುವನ್ನು ಕಂಡವಳ ಭಯದಲ್ಲಿ ಅವನ ಹತ್ತಿರ ಬಂದು ನಡುಗುತ್ತಿರುವ ಕೈಗಳಿಂದ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಮಾಮ ಯಾಕೆ ಅಳ್ತಿದ್ದೀಯಾ, ಏನಾಯಿತು, ಬೇಕಾದರೆ ನನಗೆ ಇನ್ನೂ ಹೊಡಿ, ಆದರೆ ನೀನು ಅಳಬೇಡ ಎಂದು ಅಳುತ್ತಾ ನಡುಗುವ ಕೈಗಳಿಂದ ಅವನ ಕಣ್ಣೀರನ್ನು ಒರೆಸಿ ಅವನನ್ನೇ ನೋಡುತ್ತಾ ನಿಂತಳು. ಛೆ, ಎಂಥ ತಪ್ಪು ಮಾಡಿಬಿಟ್ಟೆ, ಹೋಗಿ ನಾನು ಗೊಂಬೆಗೇನೆ ಹೊಡೆದು ಬಿಟ್ಟೆನಲ್ಲ, ಅವಳಿಗೆ ಯಾವುದು ನೆನಪಿಲ್ಲ, ಅವಳು ಯಾರು ಅಂತ ಅವಳಿಗೇನೆ ಗೊತ್ತಿಲ್ಲ, ತನ್ನಮ್ಮ ಇನ್ನಿಲ್ಲ ಅನ್ನೋ ಕಹಿ ಸತ್ಯ ಸಹ ಅವಳಿಗೆ ತಿಳಿದಿಲ್ಲ, ಅಂಥದ್ರಲ್ಲಿ ಅವಳನ್ನು ಕಾಪಾಡಬೇಕಿರೋ ನಾನೇ ಹೊಡೆದು ಬಿಟ್ನಲ್ಲ ಎಂದುಕೊಂಡು ಅವಳನ್ನು ತಬ್ಬಿ ಹಿಡಿದು, ಇಲ್ಲ ಪುಟ್ಟ, ಇನ್ಯಾವತ್ತೂ ನಿನಗೆ ಹೊಡೆಯುವುದಿಲ್ಲಮ್ಮ, ಸಾರಿ ಆಯಿತಾ, ತುಂಬ ನೋವಾಗ್ತಿದೆಯಾ ಎಂದು ಅವಳ ಕೆನ್ನೆಯನ್ನು ಸವರಿದನು. ಮಾಮ, ತುಂಬ ಆಯಿತು, ಸಾರಿ ಪುಟ್ಟ, ಬಾಯಿಲಿ ಎಂದು ಅವಳನ್ನು ಹಾಸಿಗೆ ಮೇಲೆ ಕೂರಿಸಿ ಔಷಧಿಯನ್ನು ಹಚ್ಚಿ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ತಟ್ಟುತ್ತಿದ್ದನು. ಅಂಜು ಹಾಗೂ ಅಭಿಯ ಗಮನವಿಲ್ಲ ರಾಘುನ ಕಡೆ. ಕೆಲವೊಮ್ಮೆ ಎಲ್ಲರ ಮುಂದೆಯೂ ನಗುಮುಖವನ್ನು ಒತ್ತಿರುತ್ತಿದ್ದವನು ಇನ್ನೊಮ್ಮೆ ಒಬ್ಬನೇ ಇದ್ದಾಗ ಮಂಕಾಗಿರುತ್ತಿದ್ದವನು. ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಯೋಚಿಸಲು ಸಹ ಆಗುತ್ತಿರಲಿಲ್ಲ. ರಾಘುನನ್ನು ಅರಸಿ ಅಭಿ ಹಾಗೂ ಅಂಜು ಬಂದರು. ಯಾವುದೋ ಆಲೋಚನೆಯಲ್ಲಿ ಇದ್ದವನಿಗೆ ಅವರಿಬ್ಬರು ಬಂದಿದ್ದು ಅವನ ಗಮನಕ್ಕೆ ಬಂದಿರಲಿಲ್ಲ. ರಾಘು ರಾಘು ಎಂದು ಅಭಿ ಕರೆದಾಗ ಅವನ ಕಡೆ ತಿರುಗಿ ಏನೆಂದು ಕಣ್ಣಿನಲ್ಲೇ ಕೇಳಿದನು. ಯಾಕೋ ಹೀಗೆ ನಿಂತಿದ್ದೀಯಾ, ಏನಾಯಿತು ಎಂದನು. ಏನಿಲ್ವೋ, ಹೀಗೆ ಸುಮ್ಮನೆ ನಿಂತಿದ್ದೆ, ನೀವ್ಯಾಕೆ ಇಲ್ಲಿಯವರೆಗೂ ಬಂದಿದ್ದು, ಏನಾದರೂ ಮಾತನಾಡಬೇಕಿತ್ತಾ, ಇನ್ನು ಯಾಕೆ ಮಲಗಿಲ್ಲ ನೀವಿಬ್ಬರು ಇಷ್ಟೊತ್ತಾದರೂ, ನೀನು ಯಾಕೆ ಹೀಗೆ ಒಬ್ಬನೇ ಬಂದು ನಿಂತಿದ್ದೀಯಾ, ನಿಂಗೆ ಮೊದಲೇ ಥಂಡಿ ಅಂದರೆ ಆಗಲ್ಲ ಅಲ್ವಾ, ಅಂಥದ್ರಲ್ಲಿ ಈ ಚಳಿಯಲ್ಲಿ ಅದು ಇಷ್ಟೊತ್ತಲ್ಲಿ ಬಂದು ನಿಂತಿದ್ಯಲ್ಲ. ಹೀಗೆ ಸುಮ್ಮನೆ ಬಂದೆ, ಯಾಕೋ ಅವಳ ನೆನಪಾಯಿತು, ಒಬ್ಬನೇ ಇರಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇವತ್ತು ಅವಳು ನನ್ನ ಜೊತೆ ಇದ್ದಿದ್ರೆ ನಮ್ಮಿಬ್ಬರ ಪ್ರೀತಿಗೆ ಇಂದಿಗೆ 5 ವರ್ಷ. ಹೇಗೆಲ್ಲ ಬದುಕಬೇಕು ಅಂತ ಕನಸು ಕಟ್ಟಿದ್ವಿ ಗೊತ್ತಾ, ನಮ್ಮದೇ ಒಂದು ಪುಟ್ಟ ಮನೆ, ಅಲ್ಲಿ ನಾವಿಬ್ಬರೇ ಇರಬೇಕು ಅನ್ನೋದು ಅವಳ ಆಸೆಯಾಗಿತ್ತು. ಹೀಗೆ ಇನ್ನು ಏನೇನೋ ಆಸೆಗಳಿದ್ವು, ಆದರೆ ನನ್ನೆಲ್ಲ ಆಸೆ ಕನಸುಗಳು ಇವತ್ತು ಮಳೆ ನೀರಲ್ಲಿ ಕೊಚ್ಚಿ ಹೋಗಿರೋ ಬೆಳೆಯಂತಾಗೋಯ್ತು. ಎಲ್ಲಿದ್ದಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ, ನನ್ನ ಹಣೆ ಬರಹನೇ ಚೆನ್ನಾಗಿಲ್ಲ. ಅಣ್ಣ ಪ್ಲೀಸ್ ಕಣೋ, ಹೀಗೆಲ್ಲ ಮಾತನಾಡಬೇಡ್ವೋ, ಅವಳು ನಮ್ಮ ಕಣ್ಮುಂದೆ ಇದ್ದಿದ್ರೆ ಹೇಗೋ ಮನೆಯವರನ್ನು ಒಪ್ಪಿಸಿ ನೀನು ಮದುವೆ ಆಗ್ಬೋದಿತ್ತು, ಆದರೆ ಅವಳೆಲ್ಲಿ ಅಂತಾನೆ ಗೊತ್ತಿಲ್ಲ. ಅಂದ ಮೇಲೆ ನೀನು ಅವಳನ್ನು ಮರೆತು ಚೆನ್ನಾಗಿರೋದು ಒಳ್ಳೆಯದಲ್ವಾ. ನಿನಗೆ ಮೋಸ ಮಾಡಿ ಹೋದವಳು ಪಾಪಿ, ಅವಳನ್ನು ನಾನು ಫ್ರೆಂಡ್ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ತಿದೆ ನನಗೆ, ಅವಳನ್ನು ನೆನಪಿಸಿಕೊಳ್ಳೋಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಯಾರಿಂದೆ ಓಡಿ ಹೋದ್ಲೋ ಏನೋ ಪಾಪಿ. ಅಣ್ಣನ ಪರಿಸ್ಥಿತಿಯನ್ನು ನೆನೆದು ಆವೇಶದಲ್ಲಿ ಹೇಳಿದಳು. ಅವಳು ಹೇಳಿದ ಮಾತಿಗೆ ರಾಘವ್ನ ಕಣ್ಣೆಲ್ಲ ಕೋಪದಿಂದ ಕೂಡಿತ್ತು. ಅಂಜು, ಏನು ಮಾತಾಡ್ತಾ ಇದ್ದೀಯಾ ಅಂತ ಗೊತ್ತಿದ್ಯಾ ನಿಂಗೆ? ಅವಳನ್ನು ನಾನೆಷ್ಟು ಪ್ರೀತಿಸ್ತಿದ್ದೆ ಅಂತ ಗೊತ್ತಾ ನಿಂಗೆ? ನನ್ನ ಜೀವ ಅವಳು. ಅಲ್ಲೆಲ್ಲೋ ಇದ್ದವರ ಮನಸ್ಸಿಗೆ ಇವನ ಮಾತು ಕೇಳಿಸಿದ್ದೆಂಬಂತೆ ನಿದ್ದೆಯಲ್ಲಿಯೂ ನಸುನಕ್ಕರು. ಇನ್ನೊಂದು ಸಲ ಗೊತ್ತಿಲ್ಲದೆ ಯಾರ ಬಗ್ಗೆ ಆದರೂ ಹೀಗೆಲ್ಲ ಮಾತಾಡಿದ್ಯೋ ಪರಿಣಾಮ ನೆಟ್ಟಗಿರಲ್ಲ ತಿಳ್ಕೊ. ಅಣ್ಣ, ಸ್ವಲ್ಪ ನಾನು ಹೇಳೋದು ಕೇಳೋ. ಸಾಕು ನಿಲ್ಲಿಸು ಅಂಜು, ನಾನು ಸುಮ್ಮನೆ ಇದ್ದೀನಿ ಅಂದರೆ ನೀನು ಹೇಳಿದ್ದೆಲ್ಲ ಸರಿ ಅಂತ ತಿಳ್ಕೊಂಡು ಸುಮ್ಮನೆ ಕೇಳಿಸ್ಕೊತಾ ಇದ್ದೀನಿ ಅಂತಲ್ಲ.
ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ 1000 ಸಲ ಯೋಚನೆ ಮಾಡಿ ಮಾತಾಡಬೇಕಂತೆ. ಆದರೆ ನೀನು ಈ ಥರ ಮಾತಾಡ್ತೀಯ ಅಂತ ಅಂದುಕೊಂಡಿರಲಿಲ್ಲ. ಇಷ್ಟೊತ್ತು ಮರೆಯಲ್ಲಿ ನಿಂತು ಇವನ ಮಾತನ್ನು ಕೇಳಿಸಿಕೊಂಡವರು ಇವನ ಮನಸ್ಥಿತಿಯನ್ನು ಅರಿತು ಇದ್ಯಾವುದನ್ನು ಕೇಳುವುದಕ್ಕೆ ಸರಿಯಾದ ಸಮಯವು ಇದಲ್ಲ ಎಂದುಕೊಂಡರು. ಅವನು ಅಂಜುನ ಮೇಲೆ ಕೂಗಾಡಿದ್ದನ್ನು ಕಂಡು ಕೋಪ ಹಾಗೂ ಬೇಜಾರಿನಿಂದ ಅಲ್ಲಿಂದ ಸರಿದು ಸುಮ್ಮನೆ ಹೊರಟರು. ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ, ಎಷ್ಟು ಕಷ್ಟದಲ್ಲಿದ್ದಾಳೋ ಏನೋ ಅಂತ ನಾನಿಲ್ಲಿ ಸಂಕಟ ಪಡುತ್ತಿದ್ದರೆ ನೀನು ನಿನ್ನಿಷ್ಟ ಬಂದ ಹಾಗೆ ಬಾಯಿಗೆ ಬಂದಿದ್ದನ್ನು ಮಾತಾಡ್ತಿದ್ದೀಯ. ನನ್ನ ಕಣ್ಮುಂದೆ ನಿಂತ್ಕೊಂಬೇಡ, ಗೆಟ್ ಲಾಸ್ಟ್ ಎಂದು ಅರಚಿಬಿಟ್ಟ. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ಬಗ್ಗೆ ನೀನು ಇಷ್ಟು ಚೀಪಾಗಿ ಮಾತಾಡ್ತಿದ್ದೀಯಾ ಅಂತ ಗೊತ್ತಿರಲಿಲ್ಲ. ನಿನ್ನ ನನ್ನ ತಂಗಿ ಅಂತ ಹೇಳಿಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಹೋ ಸಾರಿ ತಪ್ಪಾಗಿ ಮಾತಾಡಿಬಿಟ್ಟೆ. ಈಗ ಗೊತ್ತಾಯಿತು. ಎಷ್ಟೇ ಆದರೂ ನೀನು ನನ್ನ ಸ್ವಂತ ತಂಗಿ ಅಲ್ವಲ್ಲ, ಯೋಚಿಸಿ ಮಾತಾಡೋಕೆ. ಯಾವಾಗಲೂ ಕೋಪ ಮಾಡಿಕೊಳ್ಳೋದು, ಜೋರಾಗಿ ಮಾತಾಡೋದು ಇಷ್ಟೇ ತಾನೇ ನಿನ್ನ ಕೆಲಸ. ಎಲ್ಲನೂ ನೀನು ಕೇಳೋಕ್ಕೂ ಮುಂಚೆನೇ ನಿನಗೆ ಸಿಗುತ್ತೆ ಅಲ್ವಾ? ಅದಕ್ಕೆ ನಿನಗೆ ಇನ್ನೊಬ್ಬರ ಫೀಲಿಂಗ್ಸ್ ಹೇಗೆ ಗೊತ್ತಾಗುತ್ತೆ ಹೇಳು? ಒಬ್ಬರನ್ನು ಕಳೆದುಕೊಂಡಾಗ ಆಗ ನೋವು ನಿನಗೂ ಗೊತ್ತು ತಾನೆ. ಅಭಿ ನಿನ್ನ ಪ್ರೀತಿನ ಮೊದಲು ರಿಜೆಕ್ಟ್ ಮಾಡಿದಾಗ ಹೇಗಿದ್ದೆ ನೀನು ಅನ್ನೋದನ್ನು ನೆನಪಿಸ್ಕೊ, ಅಷ್ಟೇ ಸಾಕು. ನಿಮ್ಮಿಬ್ಬರಿಗೂ ಆ ನೋವು ಏನಂತ ಗೊತ್ತಿದೆ ಅಲ್ಲವಾ? ಅವನ ಮಾತನ್ನು ಕೇಳಿಸಿಕೊಂಡ ಅವರಿಬ್ಬರ ಮನಸ್ಸು ನೊಂದಿತ್ತು. ನಮ್ಮ ರಾಗು ಇವನೇನ ಎಂದು. ತಾನಂದ ಮಾತುಗಳು ಅಂಜಲಿಯ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಎಂಬುದನ್ನು ರಾಗು ಅರಿಯದಾದ. ನನ್ನ ಸ್ವಂತ ತಂಗಿ ಅಲ್ವಲ್ಲ ನೀನು ಎಂಬ ಮಾತು ರಾಘುನ ಬಾಯಿಂದ ಕೇಳಿ ಅವಳಿಗೆ ಆಘಾತವಾಗಿತ್ತು. ಚಿಕ್ಕಮ್ಮನ ಮಗಳಾದರೂ ಸ್ವಂತ ತಂಗಿಯಂತೆ ಭಾವಿಸಿ ಪ್ರೀತಿ ತೋರುತ್ತಿದ್ದವನ ಬಾಯಿಯಿಂದ ಇಂತಹ ಮಾತನ್ನು ಕೇಳಲು ಸಾಧ್ಯವಾಗದೆ ಅಲ್ಲಿ ಒಂದು ಕ್ಷಣ ನಿಲ್ಲಲಾರದೆ ಓಡಿ ಹೋದಳು. ಮಾತು ಎಲ್ಲಿಂದಲೋ ಶುರುವಾಗಿ ಇನ್ನೆಲ್ಲೋ ಹೋಗಿತ್ತು. ಅಭಿ ರಾಘು ಈ ರೀತಿಯಾಗಿ ಮಾತನಾಡಬಹುದು ಎಂಬ ಅರಿವಿರಲಿಲ್ಲ. ಅಂಜು ಹೇಳಿದ್ದು ತಪ್ಪಿದ್ದರೂ ಅವಳು ಅಣ್ಣನ ನೋವಿಗೆ ಮರುಗಿ ಬಾಯಿ ತಪ್ಪಿ ಆ ಮಾತನ್ನು ಹೇಳಿದ್ದಳು ವಿನಃ ಅವನನ್ನು ನೋಯಿಸುವ ಉದ್ದೇಶ ಅವಳಿಗೆ ಇರಲಿಲ್ಲ. ಅಣ್ಣನೆಂದರೆ ಎತ್ತ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚು ಅವಳಿಗೆ. ಅಂತಹ ಅಣ್ಣನೇ ಇಂದು ತನ್ನ ಪ್ರೀತಿ ತಂಗಿಯ ಮನಸ್ಸಿಗೆ ನೋವು ಮಾಡಿದ. ಅಭಿ ಸಹ ಏನು ಮಾತನಾಡದೆ ಹೊರಟು ಹೋದನು. ರಾಘು ಚಂದಿರನತ್ತ ನೋಡುತ್ತಾ ಅಂಜು ಮನಸ್ಸಿಗೆ ಹರ್ಟ್ ಮಾಡಿ ಅಭಿ ಹತ್ತಿರ ಮುಖ ಕೊಟ್ಟು ಮಾತನಾಡದೆ ನನ್ನ ಜೀವದಂತಿರೋ ಇಬ್ಬರಿಗೂ ನೋವು ಕೊಟ್ಟೇನಲ್ಲ ಎಂದು ತಾನು ಸಹ ನೋವನ್ನು ಅನುಭವಿಸಿದ್ದನು. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಭಿ ಅಂಜು ಜೊತೆ ಈ ರೀತಿ ಮಾತಾಡೋಕೆ ಪರೋಕ್ಷವಾಗಿ ನೀನೇ ಕಾರಣ ಎಂದುಕೊಳ್ಳುತ್ತಾ ಗೋಡೆಗೆ ತನ್ನ ಕೈಯಿಂದ ಹೊಡೆದುಕೊಳ್ಳುತ್ತಿದ್ದನು. ಜೋರಾದ ಹೊಡೆತದಿಂದ ಕೈಯಲ್ಲಿ ರಕ್ತ ಬರುತ್ತಿತ್ತು. ಅದನ್ನು ನೋಡಿ ಸುಮ್ಮನಾಗಿ ಹಾಗೆ ಹೋಗಿ ಮಲಗಿಬಿಟ್ಟನು. ಅಂಜು ಅಳುತ್ತಲೇ ಮಲಗಿಕೊಂಡಳು. ಮಧ್ಯರಾತ್ರಿಯಾದರೂ ಅಭಿಗೆ ನಿದ್ದೆ ಬಂದಿರಲಿಲ್ಲ. ಮೊದಲು ಅಂಜು ಹತ್ತಿರ ಮಾತಾಡಿ ಸಮಾಧಾನ ಮಾಡಬೇಕೆಂದುಕೊಂಡು ಅವಳ ರೂಮಿಗೆ ಹೊರಟನು. ಅಳುತ್ತಲೇ ಮಲಗಿಕೊಂಡಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗಿ ಹೋಗಿತ್ತು. ಅವಳ ಹಣೆಗೆ ಮೆದುವಾಗಿ ಚುಂಬಿಸಿ, ನಿನಗೆ ತುಂಬ ನೋವಾಗಿದೆ ಅಂತ ಗೊತ್ತು ಪುಟ್ಟ, ನಾನೆಲ್ಲವನ್ನ ಸರಿ ಮಾಡ್ತೀನಿ ಕಣೋ, ನೀನು ಆರಾಮಾಗಿ ನಿದ್ದೆ ಮಾಡು. ರಾಗು ಏನು ಅಂತ ನಿನಗೂ ಗೊತ್ತು, ಕೋಪದಲ್ಲಿ ಏನೋ ಹಾಗೆ ಮಾತನಾಡಿದ್ದಾನೆ ಕಣೋ ಎಂದು ಹೇಳಿದವನು ರಾಘುನ ಹರಸಿ ಹೊರಟನು. ರೂಮಿಗೆ ಬಂದಾಗ ನೋವಿಗೆ ಸರಿಯಾಗಿ ಮಲಗದೆ ಅರ್ಧಂಬರ್ಧ ಮಲಗಿಕೊಂಡು ಹಾಗೆ ಹಾಸಿಗೆಯ ಮೇಲೆ ಬಿದ್ದಿದ್ದನು. ಅವನ ಕಣ್ಣಿಗೆ ಮೊದಲಿಗೆ ಕಂಡಿದ್ದೆ ರಾಘುನ ರಕ್ತಸಿಕ್ತವಾದ ಅವನ ಕೈಗಳು. ರಕ್ತ ಹೆಪ್ಪುಗಟ್ಟಿತ್ತು. ಏನನ್ನೋ ಬಡಬಡಿಸುತ್ತಿದ್ದನು. ಓಡಿ ಬಂದ ಅಭಿ ಅವನ ಕೈಯನ್ನು ಮೆಲುವಾಗಿ ಸವರಿದನು. ನೋವಿಗೆ ಮುಖ ಮುಚ್ಚಿಕೊಂಡಿದ್ದ ರಾಘು ಐ ಆಮ್ ಸಾರಿ ಅಭಿ ಅಂಜು ಎಂದು ಕನವರಿಸುತ್ತಿದ್ದನು. ಅವನ ಕೈಯನ್ನು ನೋಡಿದ ಅಭಿ ಕಣ್ಣಂಚಲಿ ನೀರಿತ್ತು. ರಾಘುನ ಕೈಗೆ ಬ್ಯಾಂಡೇಜ್ ಮಾಡಿ ನಮಗೂ ಹರ್ಟ್ ಮಾಡಿ ನೀನು ಈ ಥರ ಮಾಡ್ಕೊಂಡಿದ್ದೀಯಲ್ಲೋ ಎಂದು ಅವನನ್ನು ಸರಿಯಾಗಿ ಮಲಗಿಸಿ ಅವನ ತಲೆಗೆ ಚುಂಬಿಸಿ ತಾನು ಇನ್ನೊಂದು ರೂಮಿನಲ್ಲಿ ಮಲಗಲು ಹೋದನು ಅಳುತ್ತಾ. ಇಲ್ಲಿ ಯಾರು ಯಾರಿಗೂ ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಅವರವರ ನೋವಿನಲ್ಲೇ ಇದ್ದರು. ಅವರವರ ನೋವು ಅವರವರಿಗೆ ದೊಡ್ಡದು ಎಂಬಂತಿತ್ತು. ನೋವಿನಿಂದ ನರಳುತ್ತಿದ್ದವು 3 ಜೋಡಿ ಜೀವಗಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.